ಬೈಕಲ್ಲಿ ಮಾತ್ರ ರೈಡ್ ಇದು ಸೂಪರ್ ಆಗಿರುತ್ತೆ. ಇದನ್ನ ಈ ಥರ ಕ್ರಾಸ್ ಮಾಡಿಕೊಂಡು ಇಲ್ಲಿಗೆ ಹೋಗಬೇಕು. ಇದರಲ್ಲಿ ಆನೆಗಳನ್ನು ಕರ್ಕೊಂಬಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಪಳಗಿಸ್ತಾರೆ. ಹೊರಗೆ ಹೋಗುವೆ ಊರ ಸುತ್ತಿ ನೋಡುವೆ. ಬಾಯ್ ವೀಸ್ ಕೇರಿದ್ದೇವೆ ನಾವು ಸೀರಿಯಸ್ಲಿ. ಒಳ್ಳೆ ವ್ಯೂ ಇದೆ. ಮತ್ತೆ ವೆಲ್ಕಮ್. ಸೊ ಇವಾಗ ನಾವು ಹೊರಡ್ತಾ ಇರೋದು ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ. ಮಾರ್ನಿಂಗ್ ಹೋಗಬೇಕಾಗಿತ್ತು, ಮಿಸ್ ಆಯಿತು. ನನಗೆ ಯಾಕೋ ಇವಾಗಲೂ ಭಯ ಇದೆ. ಬಿಕಾಸ್ ಇವಾಗ ಏನೋ 4:30 to 5:30 ಅಷ್ಟೇ ಅಂತ ಹೇಳಿದ್ರು. ಬಟ್ ನಾವು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗೋಯ್ತು. ನಮ್ಗೊಂಡು ಆಲ್ಮೋಸ್ಟ್ ಮಲಗ್ತಾ ಇದ್ದಾನೆ. ನಿಧಾನವಾಗಿ ಹೋಗು, ಬೇಡ ನ್ಯಾರೋ ಇದೆ ರೋಡು, ನಿಧಾನವಾಗಿ ಹೋಗು. ಸೊ ಆ್ಯಕ್ಚುಲಿ ಸ್ವಲ್ಪ ನ್ಯಾರೋ ರೋಡ್ ಇದೆ. ಆ್ಯಂಡ್ 43 ಮಿನಿಟ್ಸ್ ತೋರಿಸ್ತಾ ಇದೆ. ಆ್ಯಂಡ್ 4:30ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡೋಣ, ಕ್ಯಾಚ್ ಮಾಡೋಕ್ಕಾದ್ರೆ ನಮಗೆ. ಕಾಡಿನ ಯಾರ ಮಮ್ಮಿ ಅವರು ಕಾಡಿನ ರಾಜ ಅಲ್ಲ ಅತ್ತ ಅತ್ತಿಗೆ ಗಜರಾಜರನ್ನ ನೋಡುವಂಥ ಒಂದು ಇದು ಸಿಗುತ್ತೆ ಅಂತ ನೋಡೋಣ. ಗಜರಾಜರನ್ನ ನೋಡಿಕೊಂಡು ಸ್ವಲ್ಪ ಅವರ ಆಶೀರ್ವಾದವನ್ನು ತಗೊಂಡು ಅವ್ರಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಅಲ್ಲಿ ತಿನ್ಸ್ಬೇಕು ಮಾತ್ರ. ಬಟ್ ಒಳಗೆ ಅದನ್ನ ಬಿಡ್ತಾರೋ ಅವ್ರದ್ದೇ ಆದಂಥ ಒಂದು ಫುಡ್ ಇರುತ್ತೋ ಗೊತ್ತಿಲ್ಲ. ಎನಿವೇಸ್ ಇವಾಗ ಹೋಗ್ತಾ ಇದೀವಿ. ಒಳ್ಳೆ ವ್ಯೂ ಇದೆ ಮಾತ್ರ. ಇದನ್ನು ತುಂಬ ಚೆನ್ನಾಗಿದೆ ವ್ಯೂ. ಆ್ಯಂಡ್ ಮಡಿಕೇರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಒಳ್ಳೆ ಡಿಶ್. ಸೊ ನಾನು ಆನ್ಲೈನಲ್ಲ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಎಂಟ್ರೆನ್ಸ್ ಫೀ ಅಂತ ನೋಡಿದಾಗ 1200 per person ಅಂತ ತೋರಿಸ್ತಾ ಇತ್ತು. ಬಟ್ ಕೆಲವೊಂದು ವ್ಲಾಗ್ನ ನೋಡಿದೆ ನಾನು, ಬೇರೆಯವರು ಯೂಟ್ಯೂಬಲ್ಲಿ ಮಾಡಿರೋ ವ್ಲಾಗ್ಗಳನ್ನು ನೋಡಿದೆ. ಅವ್ರು ಹೇಳಿರೋ ಪ್ರಕಾರ 210 rupees ಏನೋ ಇದೆ ಅಂತ ಹೇಳಿದ್ರು. ನೋಡೋಣ ಇದು AI ಹೇಳಿರೋದು ಕರೆಕ್ಟ್ ಇದೆನಾ ಅಥವಾ ಅಲ್ಲಿ ಯೂಟ್ಯೂಬಲ್ಲಿ ಹೇಳಿರೋದು ಕರೆಕ್ಟ್ ಇದೆನಾ ಅಂತ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನಿಮಗೆ ಎಷ್ಟು ಎಂಟ್ರಿ ಫ್ರೀ ಏನೇನು ಅಂತ ನಮಗೆ ಎಂಟ್ರಿ ಸಿಕ್ಕರೆ ಹೇಳ್ತೀನಿ. ಬನ್ನಿ ಹೋಗೋಣ. ನಾವು ಇಳ್ಕೊಂಡಿದ್ದೀವಿ. ಸಖತ್ತಾಗಿದೆ ಇಲ್ಲಿ ವ್ಯೂ ಮಾತ್ರ ನೋಡಿ. ಒಳ್ಳೆ ವ್ಯೂ ಇದೆ. ಇಲ್ಲಿ ಹೋಗೋ ದಾರಿ ಘಾಟ್ ಇದೆ ಅನ್ನೋದು ಐಡಿಯಾನೂ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಹೋಗಬೇಕಾದ್ರೆ ಆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಬೆಟ್ಟಗಳ ಮಧ್ಯದಲ್ಲಿ ಹೋಗಬೇಕಾಗಿತ್ತು. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ ದಾಟ್ಕೊಂಡು ಹೋಗಬೇಕಾಗಿತ್ತು. ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋ ದಾರಿ ತುಂಬ ಅಂದರೆ ತುಂಬ ಘಾಟ್ ಇದೆ. ಯಾರಿಗಾದ್ರೂ ಘಾಟ್ ಸೆಕ್ಷನ್ ಬೇಡ, ಅವಾಯ್ಡ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರೋದನ್ನು ನಾನು ಪ್ರಿಫರ್ ಮಾಡಲ್ಲ. ಸೊ ನೋಡಿ, ಬಿಕಾಸ್ ತುಂಬ ಅಂದರೆ ತುಂಬ ಡೀಪ್ ಕಾಡಲ್ಲಿ ಹೋಗಬೇಕು. ಒಂದು ದೊಡ್ಡ ಬೆಟ್ಟನೇ ಸುತ್ತಬೇಕು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 30+ ಕಿಲೋಮೀಟರ್ಸ್ ಬರಬೇಕಾಗತ್ತೆ ಆ ರೆಸಾರ್ಟಿಂದ. ಸೊ ನೋಡಿ ಎಷ್ಟು ದಾರಿ ಇದಿದೆ. ನ್ಯಾರೋ ಜಾಗ ಇರೋದು. ಸಕಲೇಶ್ಪುರ ಹೋದವ್ರಿಗೆ ಗೊತ್ತಿರುತ್ತೆ. ಸೊ ಸ್ವಲ್ಪ ಜಾಗ ನ್ಯಾರೋ ಇದೆ. ಆ್ಯಂಡ್ ತುಂಬ ದೊಡ್ಡ ಘಾಟ್. ನಿಮಗೆಲ್ಲ ಓಕೆ ಈ ಥರ ಜಾಗ ಅಂತಂದರೆ ಕ್ಯಾನ್ ಕಮ್. ಬೈಕಲ್ಲಿ ಮಾತ್ರ ರೈಡ್ ಇದು ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಇವಾಗ ನಾವು ಕ್ಯಾಂಪ್ ರೀಚ್ ಆಗಿದ್ದೀವಿ. ನಾನು ಗುಂಡಲು ಇದು ಕ್ಯಾರಿಯರ್. ನಾನು ಗುಂಡಲು, ಅಮ್ಮ ಗುಂಡು ಕೂತ್ಕೊಂಡಿದ್ದಾನೆ. ಆ್ಯಕ್ಚುಲಿ 5:15ಗೆ ಕ್ಲೋಸ್ ಆಗಿಬಿಡತ್ತೆ. ಗೊತ್ತಿಲ್ಲ ರೀಚ್ ಆಗುತ್ತೆ. ಅವನಲ್ಲಿ ಕುದುರೆ ನೋಡಿದ್ದಾನೆ. ಕುದುರೆ ನೋಡಿಬಿಟ್ಟು ಬೇಕು ಅಂತ ಕುದುರೆ ನೋಡ್ಬಿಟ್ಟು
ನಾವು ರೀಚ್ ಆದ ತಕ್ಷಣ ಕ್ರೌಡ್ ನೋಡಿಬಿಟ್ಟು ಸ್ವಲ್ಪ ಭಯನೇ ಆಯಿತು. ಮೇ ಬಿ ಮುಗ್ದೇ ಹೋಗ್ಬಿಡುತ್ತೇನೋ ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅಂತ. ಬಿಕಾಸ್ ಅಲ್ಲಿ ನೀರು ತುಂಬ ಜಾಸ್ತಿನೇ ಇರುತ್ತೆ, ಹಾಗೆ ಜಾಗ ಹೋಗೋಕ್ಕೂ ತುಂಬ ಕಡಿಮೆ ಇರುತ್ತೆ. ಪಾಪು ಇದ್ದದ್ರಿಂದ ನಾವು ಒಂದು 2-3 ಸರಿ ಯೋಚನೆ ಮಾಡಿದ್ವಿ ಹೋಗಬೇಕು ಹೋಗಬಾರ್ದು ಅಂತ. ಬಟ್ ಇಲ್ಲಿವರೆಗೂ ಬಂದು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಇನ್ನೇನು ಒಂದು ವೇ ಇದೆ ಕ್ರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಾಕು ಹೆಂಗಪ್ಪ ಹೆಂಗಿರ್ತೀವಿ ಒಮ್ಮೆ ಆ ದಾರಿ ನೋಡೋಕ್ಕೆ ಎಷ್ಟು ಎಕ್ಸೈಟಿಂಗ್ ಆಗಿತ್ತು ಅಷ್ಟೇ ರಿಸ್ಕಿ ಕೂಡ ಇತ್ತು. ಬಿಕಾಸ್ ಒಂದೊಂದು ಕಲ್ಲುಗಳು ಕೂಡ ಜಾರೋ ಥರನೇ ಇರ್ತಾಯಿತ್ತು. ಒಂದು ಸರಿ ಕಾಲಿಟ್ಬಿಟ್ಟು ನೋಡಿಬಿಟ್ಟು ನಿಧಾನವಾಗಿ ಹೋಗಬೇಕಾಗಿತ್ತು. ಬಟ್ ಸಖತ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಟಿಕೆಟ್ ತೊಗೋಬೇಕು ಅಂದರೆ ಅಲ್ಲಿ ಒಂದು ಕಾರ್ನರಿಂದ ಇದನ್ನು ಈ ಥರ ಕ್ರಾಸ್ ಮಾಡಿಕೊಂಡು ಇಲ್ಲಿಗೆ ಹೋಗಬೇಕು. ಸೊ ಅಲ್ಲಿ ಎಲ್ಲೋ ಟಿಕೆಟ್ ಕೊಡ್ತಾರಂತೆ. ಬನ್ನಿ ನೋಡೋಣ. ನಮ್ಮಮ್ಮ ನೋಡಿ ಆರಾಮಾಗಿ ಹೋಗ್ತಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ ಇದು. ಸೊ ಸ್ವಲ್ಪ ಪಾಪುಗಳನ್ನ ಕರ್ಕೊಂಡ್ಬಂದಾಗೆ ಕ್ಯಾರಿಯರ್ಸ್ನೆಲ್ಲ ತೊಗೊಂಬಂದರೆ ಒಳ್ಳೆಯದು. ಬಿಕಾಸ್ ಕ್ಯಾರಿ ಮಾಡೋದು ಕಷ್ಟ ಆಗ್ಬೋದು. ಇಲ್ಲ ಹೋಗಿ ನಾನು ಆರಾಮಾಗುತ್ತೆ. ನೋಡಿ ಇಷ್ಟು ಸ್ವಲ್ಪ ಹಡಲ್ ಥರ ಇದೆ ತುಂಬಾ. ಇಟ್ಸ್ ನಾಟ್ ಈಸಿ, ಇಟ್ಸ್ ಲಿಟಲ್ ಅಡ್ವೆಂಚರಸ್. ಒಂದು ನಿಮಿಷ ಇಟ್ಸ್ ಲಿಟಲ್ ಅಡ್ವೆಂಚರಸ್ ಆ್ಯಂಡ್ ಮಮ್ಮಿ ಹಿಂಗೆ ಹೋಗೋಕ್ಕಿಲ್ಲ ಅಲ್ಲಿ. ಇಲ್ಲ ಪಾಪನ ಎತ್ತಕ್ಕಾಗಲ್ಲ, ಇಲ್ಲಿ ಪಾಪನ ಎತ್ತಕ್ಕಾಗಲ್ಲ. ಅಲ್ಲಿ ಹೋಗ್ಲಾ ನಾನು? ಒಬ್ಬರು ಎತ್ತಕ್ಕಾಗಲ್ಲ. ಇನ್ನು ಇದು ನಡ್ಕೊ, ನಿಂಗೆ ವಿಡಿಯೋ ಮಾಡು. ನಿಂಗೆ ಕಂಟಿನ್ಯೂ ನಿಂತ್ಕೋ. ಗುಂಡು ಅಂತ ಮಾಡ್ತೀರಮ್ಮ ನೀವು? ಬನ್ನಿ ನೋಡಿ ಗುಂಡು, ನೀವು ಅಂತ ಗುಂಡು ನೀವು ಇಳಿರಿ 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 ಇಳಿರಪ್ಪ. ಇಟ್ಸ್ ವೆರಿ ಅಡ್ವೆಂಚರಸ್, ಸೂಪರ್, ಭಾಳ ಚೆನ್ನಾಗಿದೆ. ನಾವು ಆ ಜಾಗ ರೀಚ್ ಆಗೋಷ್ಟರಲ್ಲಿ ನಮಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿಬಿಟ್ಟಿತ್ತು. ಬಟ್ ಹೇಗೋ ಪ್ರೇ ಮಾಡಿಕೊಂಡು ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದಿದ್ದೀವಿ, ನೋಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಹೋಗಿ ಕೇಳಿದ್ವಿ. ಈ ಒಂದು ದಾರಿ ಏನಿದೆ ಮಿನಿಮಮ್ ನಿಮಗೆ 20 ಮಿನಿಟ್ಸ್ ಅಂತೂ ತೊಗೊಳುತ್ತೆ. ಬಿಕಾಸ್ ನಿಧಾನವಾಗಿ ಬರಬೇಕಾಗತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ಹುಷಾರಾಗಿ ಕ್ಯಾರಿಯರ್ ಎಲ್ಲ ತೊಗೊಂಡು ಬನ್ನಿ. ಬಿಕಾಸ್ ಕೈಯಲ್ಲಿ ಇಟ್ಕೊಂಡು ಎತ್ಕೊಂಡು ಬರೋದು ಅಷ್ಟು ಒಳ್ಳೆಯದಲ್ಲ. ಫೈನಲಿ ನಾವು ಇವಾಗ ರೀಚ್ ಆಗಿದ್ದೀವಿ. ನೋಡೋಣ ಬನ್ನಿ ಟಿಕೆಟ್ ಸಿಗುತ್ತೋ ಇಲ್ವೋ. ಸೊ ಇಲ್ಲಿ ಇದು ಬರೀ ಎಲಿಫೆಂಟ್ ಕ್ಯಾಂಪ್ಗೆ 140 ರೂಪೀಸ್ 1 ಪರ್ಸನ್ಗೆ. ಸೊ ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. ವಿ ಆರ್ ಗೋಯಿಂಗ್. ನೋಡಿ ನಾನು ಒಬ್ಬಳೇ ಅಲ್ಲಲ್ಲ, ಗುಂಡು ನಾನು ಹೋಗ್ತಾ ಇದ್ದೀವಿ ಇವಾಗ. ಇವಾಗ ಯೋಚನೆ ಮಾಡಿ ನಾನು ಅಲ್ಲಿ ಕೂತ್ಕೊಂಡು ನಡೀರಿ 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 ಅಂದರೆ ಯಾರು ಕೇಳಿಲ್ಲ. ಹೌದು ಗುಂಡುಗಿಡಿ ಕಷ್ಟಪಟ್ಟಿರೋದು ಅವನು. ಸೊ ಇಲ್ಲಿ ಟಿಕೆಟ್ಸ್ ಎಲ್ಲ ಕೊಟ್ಬಿಟ್ಟು ಇವಾಗ ಹೋಗ್ಬೇಕು. ನಮ್ಮ ಲಕ್ಕು ಚೆನ್ನಾಗಿದೆ ಅನ್ಸುತ್ತೆ. ಆನೆ ಸಿಕ್ತು. ಉತ್ಸವ ಅಂತೆಲ್ಲ ಕಳಿಸ್ತಾರಲ್ಲ ಆನೆ ಎಲ್ಲ
ಬಾಳೆಹಣ್ಣು ಕರುತ್ತೆ. ಅಲ್ಲಿ ಉಂಟು ಮುಂದೆ 50 ಎಷ್ಟದು ಫೀ? 50 ರೂಪಾಯಿ ಕೊಟ್ರೆ ಅದು ಹುಲ್ಲು ಕೊಡ್ತಾರೆ. ಆಶೀರ್ವಾದ ಮಾಡಲ್ವಾ? ಸೊ ಅದೇನು ಆಶೀರ್ವಾದ ಮಾಡಂಗಿಲ್ಲ. ಸೊ 50 ರೂಪಾಯಿ ಕೊಟ್ಟು ಹುಲ್ಲು ತಗೊಂಡು ಅದನ್ನ ಕೊಟ್ರೆ ಸಂತೋಷ ಪಟ್ಟ. ಊಟ ಮಾಡ್ತೀವಿ 50 ರೂಪೀಸ್ ಅಂತ ಹುಲ್ಲಿಗೆ. 50 ರೂಪೀಸ್ ಹೋಗ್ಲಿ ಬಿಡಿ, ಅದರಲ್ಲೇ ದುಡಿಯೋದಲ್ವಾ ಅವರು. ನಮ್ಮ ಅಯಾನ್ಶ ಅಂತೂ ಫುಲ್ ಖುಷಿ. ಹೊರಗೆ ಹೋಗುವೆ ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು. ಅಮ್ಮ ಅಲ್ಲಿದ ನೋಡಮ್ಮ ಆನೆ. ನೋಡಪ್ಪ ಮಿಸ್ ಮಾಡ್ಕೋತೀರಿ ಬರಲಿಲ್ಲ ಅಂದ್ರೆ ನನಗೆ ಯಾಕೆ ಅನಿಸ್ತೈತಿ ಏನಾಗಲ್ಲ 5 ನಿಮಿಷ. ಮುದಿ ಆನೆ ಇದು. ನೀವು ನೋಡ್ತೀರಾ ಆನೆ ಬಂದ್ಬಿಟ್ಟು ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳುವಂಥ ಜಯಮಾರ್ತಾಂಡ ಆನೆ. ಇದಕ್ಕೆ ಪ್ರಶಾಂತ್ ಅಂತ ಹೆಸರು. 53 ವರ್ಷ 2018ರಿಂದನೂ 2018 ದಸರಾ ಉತ್ಸವದಲ್ಲಿ. ಇದರಲ್ಲಿ ಏನಿದೆ ಅಲ್ಲ, ಇದರಲ್ಲಿ ಆನೆಗಳನ್ನು ಕರ್ಕೊಂಬಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಪಳಗಿಸ್ತಾರೆ ನೋಡಿ. ಪಾಪ ಅದಕ್ಕೆಲ್ಲ ಅಷ್ಟೊಂದು ಹೊಡೆದಿದ್ದಾರೆ, ನಡೆಯೋಕ್ಕೂ ಬರ್ತಿಲ್ಲ ಅದಕ್ಕೆ. ಇದರಲ್ಲೇ ಪಳಗಿಸೋದು ಅಂತ ಇದರಲ್ಲಿ ಹಾಕ್ಬಿಟ್ಟು ಪಳಗಿಸ್ತಾರೆ. ಹೊಡಿತಾರೆ ಅನ್ಸುತ್ತಲ್ಲ ವಿನು, ಹೊಡಿತಾರಲ್ಲ. ಕಾಡಾನೆ ಅಲ್ವಾ? ನಾರ್ಮಲ್ ಆಗೋವರೆಗೂ ಹೊರಗಡೆ ಎಲ್ಲ ಬಿಡಲ್ಲ, ಅದಕ್ಕೆ ಪಾಠ ಕಲ್ಸೋದು. ಫಸ್ಟ್ ಇದ್ರಲ್ಲಿ ಆಗ್ತಾರೆ ತಂದ್ಬಿಟ್ಟು ಇವೆಲ್ಲ. ಇವಾಗ ಹಾಗೆ ಕಾಡಲ್ಲಿ ಓಡಾಡ್ತಿರೋ ಆನೆಗಳನ್ನ ತಗೊಂಡು ಬಂದ್ಬಿಟ್ಟು ಪಾಪ ಇಲ್ಲೆಲ್ಲ ಪಳಗಿಸ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳೋವಾಗ ಮಾಡ್ಕೊತಾ ಇದ್ದಾರೆ. ಪಾಪಾಚಿ ಅದು ಅಲ್ಲ ಪ್ರಿಯಕ್ಕ, ಅವ್ರಿಗೆ ಮುಟ್ಟೋವರೆಗೂ ಸುಮ್ಮನಿತ್ತು. ಆಮೇಲೆ ನಾವು ಓದಿ ನಾವು ಮುಟ್ತೀವಿ ಅಂತ ಅವ್ರು ಅದು ನಾನೇ ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದೀರ. ಅಲ್ಲಿತ್ತು ನಾವೆಲ್ಲ ಮುಟ್ಟಿದ್ರಲ್ಲ, ನಾವು ಹೋದ ತಕ್ಷಣ ಸರ್ತ್ ಬಿಡ್ತೀವಿ. ಎಷ್ಟು ಮಾತು ಕೇಳುತ್ತೆ ನೋಡಿ, ನಾವೆಲ್ಲಿ ಟಚ್ ಮಾಡಿ ಆ ಲೆವೆಲು ತೊಗೊಂಬರ್ತಾರೆ. ಅವ್ನು ಯಾರಿಗೂ ಹಂಚ್ಕೊಳ್ದೇ ಇರೋವಂಥ ಒಂದು ಪ್ರಾಣಿ. ಇವ್ರು ಇದಕ್ಕೆ ಹಂಚ್ಕೊಳತ್ತಂದ್ರೆ ಏನೇನೆಲ್ಲ ಕಲಿಸ್ಬೇಡ ನೋಡಿ. ಅದು ತೋರಿಸಿದೆ, ಅದು ತೋರಿಸೋದು ಫಸ್ಟ್ ತಂದು ಅದರಲ್ಲಿ ಕಟ್ಟಿದ್ದು ಹಾಕ್ತಾರೆ, ಅದ್ರಾಗ ಹಾಕ್ತಾರೆ. ಏನು ಅದು ಹೊಡೆದು ಮೆಟ್ಟು ಮಾಡ್ತಾರೆ. ಇದಕ್ಕೆ ನೋಡಿ 2 ಕಾಲ್ಗೂ ಕಟ್ಬಿಟ್ಟಿದ್ದಾರೆ ಪಾಪ. ಅದು ನೋಡ, ಅದು ಆನೆ ಮೈ ತುಂಬೇನೋ ನೋವಾಗುತ್ತೆ ಅನ್ನೋದು. ಪಾಪ ಅವನಿಗೆ ಕಿವಿ ಹಿಡಿದು ಬಿಟ್ಟಾರ ಮಮ್ಮಿ. ನೋಡಿ ಇಲ್ಲಿ ಕೊಕ್ಕೆ ಹಾಕ್ಬಿಟ್ಟಿದ್ದಾರೆ, ಈ ಜಾಗದಲ್ಲಿ ಕೊಕ್ಕೆ ಹಾಕಿದ್ದಾರೆ. ಏನೋ ಆಗೈತೆ, ಅದಕ್ಕೆ ಅರ್ಶಿಣ ಹಚ್ಚಾತಾರೆ. ಕೆಲಸ ಮಾಡೋ ಗ್ರೇಟು. ಕಾಡ್ನಾಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಅದು ನೋಡಿ ಅದೊಂದು ಹೆಂಗಾಗಿದೆ, ಎಷ್ಟು ಹೊಲಸಾಗಿದೆ, ಎಲ್ಲೆಲ್ಲಿ ಬಿದ್ದು ಉಳ್ಳಾಡ್ ಬಂದಿದೆ. ನಾನು ಈಗ ಆನೆಗಳಿಗೆ ನೀರು ಕುಡಿಸೋದು, ಸ್ನಾನ ಮಾಡಿಸೋದು ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಹೀಗೆ ಈ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಮಮ್ಮಿ ಅವನ ತುದಿ ಕರ್ಕೊಂಡು ಹೋಗ್ತಾನೆ ಮಮ್ಮಿ. ಅಲ್ಲಿ ಹುಡುಗ ಇಲ್ಲಿ ನೋಡಿ. ಇವಾಗ ಈ ಆನೆಗಳನ್ನು ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀರು ಕುಡಿಯೋಕ್ಕೆ, ಸ್ನಾನ ಮಾಡೋಕ್ಕೆ.
ನೀರು ಬೀಳ್ತು. ಇದು 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 ಮೈಸೂರು ದಸರಾ ಧನಂಜಯ. ಇವರೇ ರಾಜಣ್ಣ ಅಂದ್ರೆ ಮೈಸೂರು ದಸರಾದಲ್ಲಿ ಇವರೇ ಇದು ಮಾಡೋದು. ಇದು ಮಮ್ಮಿ ಮೈಸೂರು ದಸರಾದ್ದು ಆನೆ ಧನಂಜಯ ಇದೆ. ಅಂಬಾರಿ ಅವರದು. ನೆಕ್ಸ್ಟ್ ಅಂಬಾರಿ ಅವರೇ ಅಲ್ವಾ? ಸ್ನಾನ ಮಾಡಕ್ಕೆ ನೀರ್ ಬಿಡ್ಸಕ್ಕೆ ಈಗ ನೀರ್ ಬೀಳಿಸಿದ್ರು ಎಲ್ಲರಿಗೂ. ಮತ್ತೆ ಬರ್ಲಿ ಕೊಡು ಕೊಡು ಮದು ಆಳಿಸ್ಬೇಡ ಕೊಡು. ಸಪೋರ್ಟ್ ಮಾಡ್ತಾ ನೋಡಿ ಏರಕ್ಕೆ. ಬ್ರದರ್ ಒಂದ್ಸರಿ ಜೋರಾಗಿ ಬ್ರದರ್ ನಾವೋಣ ಕೆಳಗಡೆ ಏನು ಮಾಡಲ್ಲ. ಮಾತಾಡ ಇಲ್ಲಿ 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 ಮತ್ತೆ ಬಂದ. ಅಲ್ಲ ಅವ್ರಿಗೆ ಅದ್ರಕೇನೆ ನೋಡಲ್ಲಿ. ನಮ್ಮ ನೆಕ್ಸ್ಟ್ ಅಂಬಾರಿ ಅವರು ಅಂತ ನಮ್ಮ ಆನೆ ರಾಜ ಧನಂಜಯ. ಬಂಗಾರ ಬ್ಯಾಂಗಲ್ ಬಂಗಾರ ಬ್ಯಾಂಗಲ್ ಬಂಗಾರ. ಹೆಂಗಿತ್ತು ಆನೆ ರಾಜ? ಹೆಂಗಿತ್ತ ಅಮಲು ಅಮ್ಮಜನ ಅಮ್ಮಗಲ್ಲ ಅಲ್ಲ, ಇಲ್ಲಿ ಟಿಕೆಟಿಂಗ್ 5-15 ಒಳಗಡೆ ಆಮೇಲೆ ಮುಗಿತ್ತು. ಗುಂಡಮ್ಮ ಆನೆ ರಾಜ ಹೆಂಗಿತ್ತು ಕ್ಲೋಸ್ ಇದೆ ನೋಡು. ಇವನು ನೀರಲ್ಲಿ ಬಿಡಿ ಅಂತ ಅಳ್ತಾ ಇದ್ದಾನೆ. ಇವನು ನೀರಲ್ಲಿ ಬಿಡ್ಬೇಕಂತೆ, ನಾವು ಹೇಳೋದೇ ಕೇಳ್ತಿಲ್ಲ. ಫುಲ್ ಅಳಾತಾನ ಅವಾಗಿಂದ. ಅವನಿಗೆ ನೀರು ಕಂಡ್ರೆ ಸಾಕು, ಮೈಯಲ್ಲಿ ಏನಾಗುತ್ತೋ ಏನೋ. ಹುಡುಗರಿಗೆ ಅಷ್ಟೇ. ಬಾಯ್ 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 ಬಾಯ್. My best friend, you are also my best friend. Yes. High five. He is also from Bombay. Give high five. He'll give it to you. Yeah, high five. ಏನು ಇಲ್ಲದಿನಿ. ಫಸ್ಟ್ ಟೈಮ್ ನನ್ನ ಮಗ ಸ್ಟ್ರಾಯಿಂದ ಎಳ್ನೀರು ಕುಡಿಯತ್ತಾನ. ಕಲ್ತ್ಬಿಟ್ಟು ನಾನು ನೋಡು ಅಲ್ಲ ಮಮ್ಮಿ. ಮಮ್ಮೂ ಎಷ್ಟು ಚಂದ ಬರ್ಲಿಲ್ಲ, ಇವತ್ತು ಕುಡ್ದ, ನಿನ್ನೆ ಬರ್ಲಿಲ್ಲ. ಗುಂಡು ಬಂತ ನಿನ್ಗೆ ಎಳಿಯಕ. ಹೇಳ್ಕೊಂಬ ಹಾಂ ಬಿಡು, ಅದನ್ನ ಬಿಡ್ಬೇಕು. ಹಂಗೆ ಸುಮ್ಮನೆ ಹೇಳ್ಕೋಬೇಕು. ಹಿಂಗೆ ಬಿಡು, ನಾವು ಕುಡಿತೀವಿ. ನೀರು ಕುಡಿದ್ರು. ಇಲ್ಲಿ ಬಂದ್ಬಿಟ್ಟು ಬೇಲ್ ಪೂರಿ ತಿಂತಿದ್ದಾರೆ. ಇಲ್ಲೇನೋ ಸ್ಪೆಷಲ್ ಮಾವಿನಕಾಯಿ ಹಾಕ್ಕೊಡ್ತಾರಲ್ಲ, ಮಾವಿನಕಾಯಿ ಹಾಕ್ಕೊಡ್ತಾರಂತೆ. 50 ರೂಪಾಯಿನಾ? ಓಕೆ. ಎಳ್ನೀರು ಎಷ್ಟಿತ್ತಂತ? ಮೇ ಬಿ 60 ರೂಪೀಸ್ ಅಂತೀನಿ ಅಲ್ಲ ಒಮ್ಮೆ. 60 ರೂಪಾಯಿ. ನಮ್ಮ ಗುಂಡುಲಿಗೆ ಒಳ್ಳೆ ಫ್ರೆಂಡ್ಸ್ ಇದ್ರು ಮುಂಬೈಯಿಂದ. ಇವನು ಮುಂಬೈ ಹೋಗ್ತಾನಂತೆ ಅಲ್ವಾ ಗುಂಡು? ಸಾತ್ವಿಕ್ ಶತ್ರು. ಏನು ಹೇಳಿದ್ರು ಹೆಸರು? ಇವ್ ನೋಡಿದ್ರೆ ಎಲ್ಲರೂ ಮತ್ತೆ ಆಡಿಸ್ಬಿಡ್ತಾರೆ. ಹುಡುಗಿರು ನೋಡಕ್ ನಿಂತ. ಇವ್ ನೋಡಿ ಎಲ್ಲ ಬಿಟ್ಟು ಹುಡುಗಿರು ನೋಡ್ತಿದ್ದಾನೆ. ಎಲ್ಲ ಬಿಟ್ಟು ಹುಡುಗಿರು ನೋಡ್ತಿದ್ದಾನೆ. ಕಿಲಾಡಿ ಇದೆ ನನ್ನ ಮಗ. ಕಿಲಾಡಿ. ಇವಾಗ ವ್ಯಾಕ್ಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಏನದು? ಇದು ವ್ಯಾಕ್ಸ್ ಮ್ಯೂಸಿಯಂ. ಏನಿರುತ್ತೆ ಅಂತ ನೋಡೋಣ ಬನ್ನಿ.
ನೈಸ್. ಇದ್ರ ಮ್ಯಾಗ ಕುಂದ್ರಸ್. ವ್ಯಾಕ್ಸಿಂದ ಮಾಡಿರೋದೆಲ್ಲ ಕಂಪ್ಲೀಟ್. ಸೇಮ್ ಥರನೇ ನನ್ನ ಫೇವ್ರೇಟ್ ಯಾಕೆ ಆಗ್ತಾರಲ್ಲ ಗುಂಡು. ವಾವ್, ಇಲ್ಲಿ ನೋಡಿಲ್ಲಿ ಬೆಲೆ ಡ್ಯಾನ್ಸ್. ಬೆಲೆ ಡ್ಯಾನ್ಸ್, ಲಿಂಬೋ. ಅಮ್ಮು ಬಾಯ್ಲಿ, ಬಾ 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 ಬಾ. ಗಾಂಧಿ ತಾತ ಬೇರೆ ಇದಾರೆ ಇಲ್ಲಿ. ಗಾಂಧಿ ತಾತ, ಗಾಂಧಿ ತಾತ. ಹೆದರಿಕೊಳ್ಳೋಂಥದ್ದು ನಾವು ಏನಿಲ್ಲ ಇಲ್ಲಿ. ಆಕ್ಚುಲಿ ಬೆಳಕಿರೋಷ್ಟರಲ್ಲೇ ಹೋಗೋಣ ಅನ್ಕೊಂಡ್ವಿ, ಬಟ್ ಕತ್ಲ ಆಗೇ ಬಿಡ್ತು. ಹೆಂಗಿದೆ ನೋಡಿ ರೋಡಿ. ಸ್ಕೇರಿ ಪ್ಲಸ್ ಅಡ್ವೆಂಚರಸ್ ಆಗಿದೆ, ಸಕ್ಕದಾಗಿದೆ. ಈ ಕಾಡಲ್ಲಿ ಒಂಥರ ಭಯಂಕರವಾಗಿರುತ್ತೆ ಎಷ್ಟೊತ್ತಲ್ಲಿ ಗಾಡಿ ಓಡಿಸೋದು. ಇದಿನ್ನೂ 7 ಗಂಟೆ ಅನ್ಕೊಳ್ಳಿ, 7-7:30 ಅಷ್ಟೇ. ಹೆಂಗಿದೆ ನಾನು ಘಾಟ್ ಸೆಷನ್ ಬೇಡ 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 ಅಂತ ಹೇಳ್ಬಿಟ್ಟು ಹತ್ತಿರದಲ್ಲಿ ರೆಸಾರ್ಟ್ ಮಾಡಿದ್ರೆ ಈ ಪ್ಲೇಸಸ್ಗಂತೂ ಘಾಟ್ ಸೆಷನ್ ಬೇಕು. ಇದ್ರಲ್ಲೆಲ್ಲ ಬೈಕ್ ತಗೊಂಡು ಹೆಂಗ್ ಬರ್ತಾರೇನಪ್ಪ, ಫುಲ್ ಭಯ ಭಯ. ಹಳೆ ಬಜಾರ್ದ ಬಾಯ್ ವೀಸ್ ಕೇರಿದ್ದೇವೆ ನಾವು, ಸೀರಿಯಸ್ಲಿ. ನೋಡು ಮಮ್ಮಿ, ಲೈಟ್ ಇರಲ್ಲ, ಏನಿರಲ್ಲ. ನಾವು ಇಟ್ಸ್ ಡಿನ್ನರ್ ಟೈಮ್. ಅಲ್ಲೇ ಒಂದು ಬಾರಿ ಎಲಿಫೆಂಟ್ ಕ್ಯಾಂಪ್ ಆಯಿತು, ಎಲ್ಲ ಆಯಿತು. ಇವಾಗ ಮೊಮ್ಮು ತಿನ್ನೋ ಸಮಯ. ಒಳ್ಳೆ ಮೊಮ್ಮು ತಿನ್ಕೊಂಡು ನಮ್ಮ ತಂಗಿನ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀವಿ. ಪಾಪ ಅವಳು ಗುಡ್ಡಲ್ಲೂ ನೋಡ್ಕೊಂಡು ಅಲ್ಲೇ ಇದ್ದಾಳೆ. ಇವಾಗ ನಾವು ಮೊಮ್ಮು ತಿಂತಾ ಇದ್ದೀವಿ. ಮೊಮ್ಮು ಏನೇನಿದೆ ಗೊತ್ತಾ, ಇವತ್ತು ನನ್ನ ಫೇವ್ರೇಟ್ ಇದೆ ಬೆಂಡಿ ಮಸಾಲ. ನನ್ನ ಫೇವ್ರೇಟ್ ಕಾರ್ನ್ ಪಕೋಡ. ಕಾರ್ನ್ ಪಕೋಡ ನನಗೆ ಇಷ್ಟ. ಎಲ್ಲ ವೆರೈಟಿ ಇದೆ, ಯಾವುದು ಇಷ್ಟ ಯಾವುದು ತಿನ್ನೋದಷ್ಟೇ. ಹಾಂ, ಎಲ್ಲ ವೆರೈಟಿ ಇದೆ, ನಮಗೇನು ಇಷ್ಟ ಅಂತ ತಿನ್ನೋದು ಅಷ್ಟೇ. ನೂಡಲ್ಸ್ ಮಾಡಿಲ್ಲ ಸರ್, ಇವತ್ತು ವೆಜ್ ನೂಡಲ್ಸ್. ಹೌದು, ನಾನು ಪಾಪಡ ಹಾಕ್ಕೊಂಡಿದ್ದೆ ಕಡೆ ಗಾಳಿಗೆ ಹಾರಿಸಿರ್ತೀನಿ ಮತ್ತೆ ನಿಜ. ಅಲ್ಲಿಂದ ಬಂದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನೋ ಊಟಕ್ಕೆ ಬಂದ್ವಿ. ಆಲ್ಮೋಸ್ಟ್ 9-9:30 ಆಗೋಗ್ಬಿಟ್ಟಿತ್ತು. ಬಂದು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲೇ ನಮ್ಮಮ್ಮ ಇವಾಗ ಫುಡ್ ತೊಗೊಳ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.